ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಡೀಲಿ ಮೊದಲೇ ನನಗೇನಾದರೂ ಹೇಳಿದ್ದಿದ್ರೆ ಬೇರೆ ಗೆಟಪ್ ಹಾಕ್ಕೊಂಡು ಟಿ ವಿಲಿ ಕುತ್ಕೊಂಡು ಮಾತಾಡ್ಬೋದಾಗಿತ್ತು. ಅವಕಾಶ ಸಿಕ್ಕಿದ್ರೆ ಕಾಸು ಮಾಡ್ಕೋಬೋದಾಗಿತ್ತಲ್ಲಪ್ಪ ಭಗವಂತ. ಅನ್ಯಾಯವಾಗಿ ಟಿ ವಿ ಆ್ಯಂಕರ್ ಆಗೋದನ್ನು ತಪ್ಪಿಸ್ಕೊಂಡ್ಬಿಟ್ಟಿಯಲ್ಲೇ ಕಾಂತ. ಸುಬ್ಬು, ಯಜಮಾನ್ರು ಇದನ್ನೆಲ್ಲ ಹೇಗೆ ತಗೋತಾರೋ ಏನೋ. ನನಗೂ ಗೊತ್ತಿಲ್ಲಪ್ಪ. ನಾನೊಂದ್ಸಲ ಯಜಮಾನ್ರ ಹತ್ರ ಮಾತಾಡ್ತೀನಿ. ಈ ವಿಷಯ ಏನಾದರೂ ನಂದಿನಮ್ಮವ್ರು ಗೊತ್ತಾದರೆ ಅವ್ರು ಖಂಡಿತ ಸಹಿಸ್ಕೊಳ್ಳಲ್ಲ. ಹೇಗೋ ಒಂದು ಸೇಫ್ ಆಗಿರೋ ಜಾಗದಲ್ಲಿ ಇದ್ದಾರೆ ಅವರು. ಈ ವಿಷಯ ಗೊತ್ತಾಗಿ ಅವ್ರು ಅಲ್ಲಿಂದ ಆಚೆ ಬಂದ್ಬಿಟ್ರೆ ಆಗ ದೊಡ್ಡ ಅಪಾಯನೇ ಆಗುತ್ತೆ. ಅವ್ರ ಜೊತೆ ಮೊದಲು ನಾನು ಮಾತಾಡಬೇಕು. ವೀರು, ನೀನು ಈ ಸುಳಿಗೆ ಸಿಕ್ಕಾಕೊಂಡು ಮುಳುಗೋಗ್ತೀಯ. ಇನ್ನು ನಿನ್ನನ್ನು ಕಾಪಾಡೋರು ಯಾರೂ ಇಲ್ಲ. ಕೇಳಿಸ್ತಲ್ವಾ? ದಾರಿ ಬಿಡಮ್ಮ, ಹೋಗ್ಬೇಕು. ನಿನಗೆ ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಅಷ್ಟೊತ್ತಿಂದ ಹಾರ್ನ್ ಹೊಡಿತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ದಾರಿ ಬಿಡಮ್ಮ. ಏನೀಗ ದುಡ್ಡು ಬೇಕಾ? ತಗೋ, ದುಡ್ಡು ತಗೊಂಡು ದಾರಿ ಬಿಡು ಅಂದೆ. ಏನು ವಿಜಯಾಂಬಿಕಾ, ನಡುಕ್ತಾ ಇದೀಯಾ? ಬೆವರ್ತಾ ಇದೀಯಾ? ಯಾರು ನಿನ್ ಮುಂದೆ ಬಂದು ನಿಂತಿದ್ದಾರೆ ಅಂತ ಗೊತ್ತಾದ ಮೇಲೂ ಹೀಗೆಲ್ಲ ಆಗ್ಲೇಬೇಕು ಅಲ್ವಾ? ಇಷ್ಟು ವರ್ಷ ಯಾರ ಹೆಸರು ಕೇಳಿದ್ರೆ ನಿನ್ ಗಂಟ್ಲು ಒಣಗ್ತಾ ಇತ್ತೋ, ಇಷ್ಟು ವರ್ಷ ಯಾರು ಭೂಮಿ ಮೇಲೆ ಇಲ್ಲ ಅಂತ ಅಂದ್ಕೊಂಡು ನೀನು ಮೆರೀತಾ ಇದೆಯೋ, ಇವಳೊಬ್ಳು ಇದ್ರೆ ನಾನು ಬದುಕೋದೇ ಕಷ್ಟ ಅಂತ ಕನವರಿಸ್ತಾ ಇದೆಯೋ, ಅವಳೇ ಈಗ ಬಂದು ನಿನ್ನ ಮುಂದೆ ನಿಂತಿದ್ದಾಳೆ. ನಂದಿನಿ. ಏನು, ಈ ನಂದಿನಿ ಬೆಂಕಿಲಿ ಸುಟ್ಟೋದ್ಲು ಅನ್ಕೊಂಡ್ಯಾ? ಅಥವಾ ಇವಳು ಯಾಕೆ ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ ಅಂತ ಅಂದ್ಕೋತಾ ಇದೀಯಾ? ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ